ಫೇಲ್ಯೂರ್ ಆಗಿದಂತೆ ನಿಜ. ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ಹಿಂದಿನ ಸರ್ಕಾರಗಳು ಕೂಡ ಬಹಳಷ್ಟು ಘಟನೆಗಳು ನಡೆದಿದೆ. ಅವಾಗ ಯಾರು ಕೂಡ ರಾಜೀನಾಮೆ ಕೊಡಲಿಕ್ಕೆ ನಾವು ಒತ್ತಾಯ ಮಾಡಿಲ್ಲ. ಆದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಅಂದರೆ ಹೆಂಗೆ ನಾವು ಪಾಕಿಸ್ತಾನ ಜೊತೆ ಯುದ್ಧ ಆದಾಗ ಎಲ್ಲ ಪಕ್ಷ ಕೂಡ BJPಗೆ ಸಪೋರ್ಟ್ ಮಾಡಿತು. ಅಲ್ಲಿ ಕೂಡ ಫೇಲ್ಯೂರ್ ಆಗಿತ್ತು. ಅದು ಕೂಡ ಅದನ್ನು ಯಾರು ಕೂಡ ಎತ್ತಿಲ್ಲ. ಇವಾಗ ಇದನ್ನ ಸಮಸ್ಯೆ ಪರಿಹಾರ ಹೆಂಗೆ ಮಾಡೋದು ಅನ್ನೋದು ಮುಖ್ಯ. ರಾಜೀನಾಮೆ ಕೊಡೋದು ಮುಖ್ಯ ಅಲ್ಲ. ನಾವು ಕೊಡ್ಬೇಕಾದ್ರೆ ಮೋದಿಯವ್ರ ರಾಜೀನಾಮೆ ನಾವು ಆಗ್ರಹ ಮಾಡ್ತಿದ್ವಿ. ಅದು ಸರಿಯಾದ ಕ್ರಮ ಅಲ್ಲ ಅಂತ ನಾವು ಬಿಟ್ಟಿದ್ದೀವಿ. ಅದೇ ಮಾದರಿಯಲ್ಲಿ ಕೂಡ ಅವರು ಬರಬೇಕು. ಏನತ್ರ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಅದು ಏನಿದ್ರು ನೇರವಾಗಿ CM ಅವ್ರು ಮಾತಾಡಿರ್ಬೋದು, ನನಗೆ ಗೊತ್ತಿಲ್ಲ. ಯಾರ DCP ಅವರು ಒಂದು ಕೊಡ್ತಾರೆ, ಅಂದ್ರೆ ಭದ್ರತೆ ಕೊಡೋದು ಕಷ್ಟ. ನಾನು ನಿನ್ನೆ ನಿಮಗೆ ಹೇಳಿದೆ, ಇದು ತನಿಖೆಯಿಂದ ಹೊರಗೆ ಬರಬೇಕು. ಯಾರದು ಸರಿಯಾಗಿ ಕೆಲಸ ನಿರ್ವಹಿಸಿಲ್ಲ, ಯಾರ ಪಾತ್ರ ಸರಿ ಇಲ್ಲ ಅನ್ನೋದು ವರದಿ ಬಂದೇ ಗೊತ್ತಾಗ. ಯಾಕಂದ್ರೆ ಯಾರು ಯಾವಾಗ ಟೈಮ್ ಕೊಟ್ಟರು, ಯಾವಾಗ ಪರ್ಮಿಷನ್ ನಿರಾಕರಿಸಿದ್ರು, ಯಾವಾಗ ಕೊಟ್ಟರು, ಇದು ಯಾರಿಗೂ ಗೊತ್ತಿಲ್ಲ. ಸೊ ಇನ್ನೂ ಮುಚ್ಚಿದ ಕೆಂಡ ಆಗಿದೆ ಅದು. ಆಗಲಿ ಅದೇ CID ಇಂದ ಹೊರಗೆ ಬರಲಿ, ಯಾವುದೋ ಜಿಲ್ಲಾಧಿಕಾರಿಯಿಂದ ಬರಲಿ, ಒಟ್ಟಾಗಿ ಹೊರಗೆ ಬರಲಿ. ಸದ್ಯಕ್ಕಂತಿಲ್ಲ, ಆಮ್ಯಾಗ ಮಾಡ್ಬೋದು, ಮಾಡೋ ವಿಚಾರ ಇದೆ. ಸದ್ಯಕ್ಕಂತಿಲ್ಲ. ಒಂದು ನಿಮಿಷ. ಅದು ನಡೆದಿದೆ ನಮ್ಮ ಜಿಲ್ಲೆಗೆ, ನೋಡೋಣ. ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಗತ್ಯ ಇಲ್ಲೇ ಇಲ್ಲ. ಹಂಗೆ ಕೊಡ್ಬೇಕಾದ್ರೆ ಬಹಳಷ್ಟು ಮಂದಿ ಕೊಡ್ಬೇಕಾಗಿತ್ತಲ್ರ. BJPಯಲ್ಲಿ 11 ವರ್ಷದಲ್ಲಿ ಸಾಕಷ್ಟು ಘಟನೆ ಆಗಿದೆ, ಏನೆಲ್ಲ ಆಗಿದೆ. ಸೊ ಅದನ್ನು ಯಾರು ಕೂಡ ನಾವು ಮಾಡಿಲ್ಲ. ಅವ್ರ ಜೊತೆ ನಾವು BJP ಜೊತೆ, ಕೇಂದ್ರ ಸರ್ಕಾರ ಜೊತೆ, ನಾವು ಪಾಕಿಸ್ತಾನ ಜೊತೆ ನಾವೆಲ್ಲ ನಿಂತಿದ್ವಿ. ಅದು ಅವ್ರ ಫೇಲ್ಯೂರೇ. 26 ಜನ ಸತ್ತದ್ದು ಫೇಲ್ಯೂರೇ. ಅವಾಗ ಯಾರು ನಾವು ಡಿಮಾಂಡ್ ಯಾರೂ ಮಾಡಿಲ್ಲ. ಆದರೆ ಅವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ವಿ. ಅದಕ್ಕೆ ಪರಿಹಾರ ಏನು ಅನ್ನೋದು ಭಾಳ ಮುಖ್ಯ.